ನಿಮ್ಮಪ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಬಿಟ್ಟೆ ಒಳಗಡೆ ಎಲ್ಲ ಹಾಕೋಬೇಕು ಸ್ಪೂನ್ ಇಂದ ನೀಟ್. ವಾ 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 ಮನೆಗ್ ಮುದ್ದೆ ಕಲ್ಸಿ ಅಭ್ಯಾಸ ಅಲ್ಲ ಸಮೀಕಾ, ಹಿಂಗೆ 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 ಹಂಗೆ ಕಲ್ಸೋದು ಮತ್ತೆ. ಎಲ್ಲ ನಮ್ಮ ಹುಡುಗರೆಲ್ಲ ಡ್ಯಾನ್ಸ್ ಮಾಡ್ತಾ ಇದಾರೆ. ವಾ 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 ವಾ. ಸೊ ಫೈನಲಿ ಈ ಸಲ ಕಪ್ ನಮ್ದು ನೋಡಿ. RCB ಇನ್ನಿಂಗ್ ಸೆಲೆಬ್ರೇಷನ್ ನಡೀತಾ ಇದೆ. ಆಯನ್ ಸೊ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇದನ್ನೆಲ್ಲ ನೋಡ್ತಾ ಇದ್ರೆ ಇವತ್ತು ಏನೋ ಒಂದು ಸ್ಪೆಷಲ್ ಮಾಡೋ ತರ ನಿಮ್ಗೂ ಕಾಣಿಸ್ತಾ ಇರ್ಬೋದು. ಸೊ ಎಸ್, ಇವತ್ತು ನಾವು ಏನ್ ಮಾಡ್ತಾ ಇದೀವಿ ಶಮಿಕಾ? ಏನ್ ಕೇಕು. ಎಸ್, ಇವತ್ತು ನಾವು ಕೇಕ್ ಮಾಡ್ತಾ ಇದೀವಿ. ಸೊ ಚಾಕ್ಲೇಟ್ ಕೇಕ್. ಸೊ ಇದೇ ಸ್ಪೆಷಲ್ ಇವತ್ತು. ಸೂಪರ್ ಸಂಡೇ ಆಗಿರೋದ್ರಿಂದ ಜೊತೆಗೆ RCB ಮ್ಯಾಚ್, ಫೈನಲ್ ಮ್ಯಾಚ್ ನಡೀತಾ ಇದೆ. ಸೊ ಇದ್ರ ಸ್ಪೆಷಲ್ RCB ಗೆದ್ದೇ ಗೆಲ್ಲುತ್ತೆ ಅನ್ನೋ ನಂಬಿಕೆ ಮೇಲೆ ಇವತ್ತು ನಾವು ಕೇಕ್ ನ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಕೇಕಿಗೆ ಏನೇನ್ ಬೇಕು ಏನಿಲ್ಲ ಅನ್ನೋದನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಬೇಕಾಗಿರುವಂತ ಸಾಮಗ್ರಿಗಳು, ಸೊ 3/4 ಕಪ್ ಅಷ್ಟು ಎಣ್ಣೆ, ಆಮೇಲೆ 2 ಕಪ್ ಅಷ್ಟು ಮೈದಾ, ಆಮೇಲೆ 1.5 ಕಪ್ ಅಷ್ಟು ಸಕ್ಕರೆ, ಆಮೇಲೆ 1/2 ಕಪ್ ಅಷ್ಟು ಹಾಲು, 1 ಕಪ್ ಅಷ್ಟು ಮೊಸರು, ಆಮೇಲೆ ಮತ್ತೆ ಇದ್ರ ಜೊತೆಗೆ 2 ಮೊಟ್ಟೆ, 1 ಟೇಬಲ್ ಸ್ಪೂನು ಅಡುಗೆ ಸೋಡಾ, 1 ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರು, ಹಾಗೆ ಇದಕ್ಕೆ ಚಾಕೋ ಪೌಡರ್. ಸೊ ಇದನ್ನು 1 ಸ್ಪೂನ್ ಬೇಕು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ಗೆ ಸಕ್ಕರೆ ಹಾಕೋಬೇಕು. ಸಕ್ಕರೆ ನೋಡಿ ಈ ತರ ಪೌಡರ್ ಮಾಡ್ಕೋಬೇಕು. ಯಾಕಂದ್ರೆ ನೀವು ಹಾಗೆ ಸಕ್ಕರೆನ ಹಾಕೊಂಡ್ಬಿಟ್ರೆ ಏನಾಗತ್ತೆ, ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬೇಗ ಕರಗಲ್ಲ. ನಮ್ಮ ಮನೆಯವರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಎಣ್ಣೆ, 3/4 ಕಪ್ ಅಷ್ಟು ಎಣ್ಣೆ. ಸೊ ಎಣ್ಣೆ ಹಾಕ್ತಾ ಇದೀವಿ. ಸೊ ನೆಕ್ಸ್ಟ್ ಯಾವ್ದಮ್ಮ ಇದ್ರಾಗ ಹಾಲು, ಇದ್ರಾಗ ಮೊಸರು? ಇದು ಹಾಲು. ಅದು ಹಾಲಾ? ದಿನ ಅಡುಗೆ ಮಾಡೋರಿಗೆ ಗೊತ್ತು. ಅದು ಹಾಲು, ಇದು ಮೊಸರು. ಮೊಸರನ್ನು ಸಹ ಗ್ರೈಂಡ್ ಮಾಡ್ಕೊಂಡಿದೀವಿ. ಯಾಕಂದ್ರೆ ಕಲ್ಸ್ಬೇಕಾದ್ರೆ ಇಲ್ಲಿ ತುಂಬಾ ಟೈಮ್ ಆಗತ್ತೆ ಅಂತ ಹೇಳಿ, ಮತ್ತೆ ಯಾಕಂದ್ರೆ ಸಕ್ಕರೆನು ಕಲ್ತಿಲ್ಲ ಅಂತ ಹೇಳಿದ್ರೆ ಕಲ್ಸ್ಬೇಕಾದ್ರೆ ಗಂಟಾಗಲ್ಲ. ಕಲ್ಸ್ಬೇಕಾದ್ರೆ ಗಂಟಾಗಲ್ಲ ಅಂತ ಎಕ್ಸ್ಪೀರಿಯನ್ಸ್ ಇರೋರ್ ಮಾತು ನಾವು ಕೇಳ್ಬೇಕು. ಅದ್ರಾಗ ಏನ್ ತಪ್ಪಿಲ್ಲ. ಸೊ ಈಗ ಮೊಸರು ಹಾಕಿದೀವಿ. ಸೊ ಮೊಸರು ಹಾಕಿದ್ದಾಯ್ತು. ಏನ್ ಮಾಡ್ತಿದಾರ ಪಪ್ಪ? ಹಾಗೆ ಇದ್ರ ಜೊತೆಗೆ ಮೊಟ್ಟೆ, ಎರಡು ಮೊಟ್ಟೆನ ಇದನ್ನು ಮಿಕ್ಸಿ ಗ್ರೈಂಡ್ ಮಾಡ್ಬೇಕು. ಮೇಡಮ್ ಯಾಕೆ ಮಾಡ್ಬೇಕು ಇದನ್ನ? ಅದು ನೀಟಾಗಿ ಬಬಲ್ ಬಂದು ಚೆನ್ನಾಗುತ್ತೆ. ಇದು ನೀಟಾಗಿ ಮಿಕ್ಸ್ ಆಗಿರುತ್ತೆ ಎಗ್ ಕ್ಲೀನ್ ಆಗಿ ಅಂತ ಹೇಳಿ. ಸೊ ಗ್ರೈಂಡ್ ಮಾಡೋದ್ರಿಂದ ನಮಗೆ ಮಿಕ್ಸ್ ಮಾಡೋಕ್ಕೂ ತುಂಬಾ ಈಸಿ ಆಗುತ್ತೆ. 2 ಮೊಟ್ಟೆ ಹಾಕೋಬೇಕು. ಊಟ ಆಯ್ತಾ ಮೇಡಮ್ ಅವರು ಏನೋ ಮೆತ್ತಗೆ ತಿಂತಾವ್ರೆ. ಏನ್ ತಿಂತಿದ್ರೆ ಮೇಡಮ್? ಹಿಟ್ಟು. ಓಕೆ, ಹಿಟ್ಟು. ಯಾವ ಹಿಟ್ಟದು? ಮೈದಾ. ಓಕೆ, ಸೊ ಇಷ್ಟನ್ನು ಕ್ಲೀನ್ ಆಗಿ ಕಲ್ಸ್ಕೋಬೇಕು. ವಾವ್, ಸೂಪರ್. ಸೊ ಇವಾಗ ಕಲ್ಸಿದ್ದಾಗಿದೆ. ಚೆನ್ನಾಗಿ ಕಲ್ತಿದೆ ಮೇಡಮ್? ಚೆನ್ನಾಗಿ ಕಲ್ಸಿದೀಯಾ? ಓಕೆ, ನೆಕ್ಸ್ಟ್ ಹಾಲು ಹಾಕೋಬೇಕು. ಹಾಲು ಹಾಕ್ಬೇಕು. ಓಕೆ, ಸೊ ನೆಕ್ಸ್ಟ್ 1/2 ಕಪ್ ಅಷ್ಟು ಹಾಲು. ಓಕೆ ಮೇಡಮ್, ಆಯ್ತು. ಶಮಿಕ ಹೇಳ್ತಾಳೆ ಕೆಳಗಡೆ ಇಡ್ಬೇಕಂತೆ. ಇವತ್ತು ಯಾವ್ದು ಮ್ಯಾಚ್ ನಡೀತಿದೆ? ಯಾವ್ದು? ವಿಕೆಟ್ ಹೋಯ್ತು ಶಮಿಕಾ, ವಿಕೆಟ್ ಹೋಯ್ತು. RCB. ಓಕೆ, ಇದೇ ಖುಷಿಗೆ 1/2 ಸ್ಪೂನ್ ಅಷ್ಟು ಅಡುಗೆ ಸೋಡಾ ಹಾಕ್ಬೇಕು. ಹಾಕಿ ಮಿಕ್ಸ್ ಮಾಡ್ಕೊಡಿ. ನಿಮ್ಮಪ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಬಿಟ್ಟೆ ಒಳಗಡೆ ಎಲ್ಲ ಹಾಕೋಬೇಕು ಸ್ಪೂನ್ ಇಂದ ನೀಟಾಗಿ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಏನ್ ಮಾಡೋಣ, ಮನೆ ಹೆಣ್ಮಕ್ಳಾದ್ರೆ ಒಂದೊಂದ್ ಚೂರ್ ಬಿಡ್ದಂಗೆ ಎಲ್ಲ ಬಾಸಿ ಹಾಕ್ಬಿಡ್ತಾರೆ. ನಾವಾದ್ರೆ ಹಿಂಗೆ ಹಾಕೋದು ಎಷ್ಟಿದೆ ಅಷ್ಟು ಹಾಕ್ಬಿಡ್ತೀವಿ ಅಲ್ಲ ಶಮಿಕಾ?
ಕರೆಕ್ಟ್ ಅಲ್ಲ? ಅದಕ್ಕೆ ನಿಮಗೆ ಅಡ್ಗೆ ಮಾಡಕ್ ಬಿಡಲ್ಲ ಹೆಣ್ಮಕ್ಳು. ಸೊ ಆಯ್ತು, ಈಗ ಮೈದಾ ಹಿಟ್ಟು 1.25 ಕಪ್ ಅಷ್ಟು ಮೈದಾ ಹಿಟ್ಟಿದೆ. ಆಲ್ಮೋಸ್ಟ್ 2 ಕಪ್ಪೇ ಇದೆ ಇದು. 1 ಸ್ಪೂನು ಬೇಕಿಂಗ್ ಪೌಡರ್, ಹಾಗೇನೆ ಕಲ್ಸ್ಕೋಬೇಕು. ಕರೆಕ್ಟ್ ಮೇಡಮ್, ನೀವು ಹೇಳಿದ್ದೆ ಕರೆಕ್ಟ್. ಆಯ್ತು, ನೀವು ಕೇಳಿಸ್ಕೊಳ್ಳಿ. ಆಯ್ತು, 2 ಸ್ಪೂನ್ ಹಾಕ್ಬೇಕು ಆಕ್ಚುಲಿ ಇದು. ಸೊ 2 ಸ್ಪೂನ್ ಹಾಕಿದೀವಿ. ಸೊ ಕೇಕ್ಗೆ ಬೇಕಾಗಿರೋಂಥ ಎಲ್ಲ ಸಾಮಗ್ರಿಗಳನ್ನ ಹಾಕಿದ್ದಾಯ್ತು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋದು ಒಂದೇ ಕೆಲಸ ಇರೋದು. ಇದನ್ನ 1 ಗಂಟೆ ಇಲ್ದೇ ರೀತಿ ಕಳಿಸ್ಬೇಕು, ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಇದುವಾಗಿರೋ ಚಾಲೆಂಜ್. ಫ್ಯಾನ್ ಇದ್ರೂ ಸೆಕೆ ಆಗ್ತಿದೆ ನನಗೆ. ಬರೀ ಇಂಥದೆಯ. ಕಂಪ್ಲೀಟ್ ಚಾಕ್ಲೇಟ್ ಕಲರ್ ಬರ್ತಾ ಇದೆ. ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ. ಇವಾಗ ಇರ್ಲಿ, ನಮ್ಮ ಮನೆಯವ್ರು ಹೆಲ್ಪ್ ಕೇಳೋಣಂತೆ. ನೀವು ಕಲ್ಸ್ರಿ ಸ್ವಲ್ಪ ಹೊತ್ತು. ನಿಮ್ಮ ಅಪ್ಪಂಗ್ ಶಕೆ ಕಿತ್ಕೊಂಡೈತ್ ನೋಡು. ತೆಗಿ. ನೋಡ್ರ ಮುದ್ದೆ ಕಲಸ್ದಂಗ ಹೆಂಗ್ ಕಲಸ್ತಾವ್ರಿ. ವಾ 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 ವಾ. ಮನೆಗ್ ಮುದ್ದೆ ಕಲ್ಸಿ ಅಭ್ಯಾಸ ಅಲ್ಲ ಸಮೀಕ. ಹಿಂಗೆ 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 ಹಂಗೆ ಕಲ್ಸೋದು. ಮತ್ತೆ ಬಾಟಲ್ ತಂದ್ಕೊಟ್ಟಿದ್ದಾನೆ ಅವ, ನೀರ್ ಜಾಸ್ತಿ ಕುಡಿ ಅಂತ ಹೇಳಿ. ಥ್ಯಾಂಕ್ ಯು ಬ್ರದರ್. 8:45 ಇಷ್ಟೊತ್ತಿಗೆ ಕತ್ಲಲ್ಲಿ ಹೋಗಿ ತಗೊಂಬಂದಾನೆ. ಬಾರೋ ಕೇಕ್ ಮಾಡ್ತಾ ಇದೀವಿ. ಸೊ ನನ್ನ ಅಳಿಯ SLC ಮುಗಿಸಿ ಎಷ್ಟಪ್ಪ ಪರ್ಸೆಂಟೇಜ್? 87. 87%. ವೆರಿ ಗುಡ್. ಇವನೇನಾದ್ರು 90% ಅಂಡ್ ಅಬೌವ್ ತೆಗ್ದಿದ್ರೆ ನಿಜವಾಗ್ಲೂ ನನ್ ಗಾಡಿ ಕೊಡ್ತಾ ಇದ್ದೆ ನಾನು ಅವನಿಗೆ ಹೇಳಿದ್ದೆ. ಅವನಿಗೆ ನನ್ ಜಾವಾ ಬೈಕ್ ಇದೆ, ನೀನ್ ತೆಗೆದ್ರೆ ಗ್ಯಾರಂಟಿ ಕೊಡ್ತೀನಿ ಅಂತ. ಈಗ್ಲೂ ಸೇಮ್ ಪ್ರಾಮಿಸ್. ಸೆಕೆಂಡ್ PUC ಅಲ್ಲಿ ಈ ವಿಡಿಯೋ ರೆಕಾರ್ಡ್ ಇರ್ಲಿ. ಸೆಕೆಂಡ್ PUC 85% ಅಂಡ್ ಅಬೌವ್ ತೆಗ್ದ್ರೆ ಅದೇ ಗಾಡಿ ಅವನಿಗೆ ಕೊಟ್ಬಿಡ್ತೀನಿ ನಾನು. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. 85 ಅಂಡ್ ಅಬೌವ್ ಅಷ್ಟೇ. 85% ತೆಗ್ದು ಸಾಕು. 85 ಸಾಕು ನಮಗ್. 85 ಅವ್ರ ಅಪ್ಪ ಅಮ್ಮಗ್ 95 ಇರ್ಲಿ, ನಮ್ದು 85 ಸಾಕು. ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ, ಇವನು SLC ಕಂಪ್ಲೀಟ್ ಆದ್ಮೇಲೆ ಚೈತನ್ಯ ಟೆಕ್ನೋ ಹಾಸ್ಟೆಲ್ ಎಲ್ಲಿರೋದದು? ಎಲೆಕ್ಟ್ರಾನಿಕ್ ಸಿಟಿ. ಕೈ ಬಿಡಪ್ಪ, ಇರ್ಲಿ, ನಾನೇ ನಿನ್ ಲೆಕ್ಚರ್ ಅಲ್ಲ, ಆರಾಮ ನಿಂತ್ಕೋ. ಇವನ್ ಒಳ್ಳೆ ಟೀಚರ್ ಸ್ಟೂಡೆಂಟ್ಗಳು ಹಿಂಗ್ ನಿಂತಿರ್ತಾರ ನೋಡು. ಅಭ್ಯಾಸ ಆಗತ್ತೆ. 2 ವಾರಕ್ಕೇನೆ ಟ್ರೈನಿಂಗ್ ಮಾಡ್ಬಿಟ್ಟಾರ ಅವನಿಗೆ. ಆಗ್ಲೇ ಕೈ ಕಟ್ಕೊಂಡ್ ನಿಂತ್ಕೋಬೇಕು ಅಂತ. 2 ವಾರ ಆಯ್ತು ಹಾಸ್ಟೆಲ್ಗೆ ಹೋಗಿ. ಹಾಸ್ಟೆಲ್ ಲೈಫ್ ಹೆಂಗಿದೆ? ಮನೆಯವ್ರನ್ನ ಎಷ್ಟು ಮಿಸ್ ಮಾಡ್ಕೊಂತ ಇದೀಯಾ? ಹೆಂಗ್ ಅನ್ಸ್ತಿದೆ ನಿನಗೆ ಹೇಳು? ಹಾಸ್ಟೆಲ್ ಲೈಫ್ ಮನೆ ಲೈಫ್ ಗಿಂತ ಚೆನ್ನಾಗಿದೆ. ಅಬ್ಬಾ ಕೈ ಇವ್ನಿಗೆ ಮನೆ ಕರ್ಕೊಂಡ್ಬಿಡ್ರಿ. ಅವನಿಗೆ ಕಳ್ಸ್ಬಿಟ್ರಿ ಫಸ್ಟ್. ಅವ್ನಿಗೆ ಹೋಗ್ಬಿಡು. ಏನೋ ಪಾಪ ಅಲ್ಲಿ ಉಪವಾಸ ವನವಾಸ ಇದಾನೆ, ಅದೇನು ತಿಂತಾ ಇಲ್ಲ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮನೆಯವರು ಬಹಳ ಅನ್ಕೊಂಡು ವಾರ ಕರ್ತಾ ಇದಾರೆ. 2ನೇ ವಾರನು ಬಂದಿದ್ದಾನೆ. ಬನ್ನಿ ಅವ್ರ ಅಜ್ಜಿ ಕೇಳೋಣ ಏನಂತ ಹೇಳ್ತಾರೆ ಅಂತ. ಮೊಮ್ಮಗನ್ ಬಗ್ಗೆ ಅಂದ್ರೆ ನನಗೆ ಸ್ವಲ್ಪ ಬೇಜಾರಾಗೈತೆ. ನನ್ನ ಮೊಮ್ಮಗ ಹೋಗಿದ್ದಕ್ಕೆ ಓದ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಚೆನ್ನಾಗಿ ಓದಿ, ಚೆನ್ನಾಗಿ ಬಾಪ, ನೀನು ಒಳ್ಳೆ ಮಾರ್ಕ್ಸ್ ತೆಗ್ದು ನಿಮ್ಮಪ್ಪ ನೀವು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ನಿಮ್ ಸಲುವಾಗಿ. ನಿಮ್ಮ ಇನ್ನೊಂದು ವಿಕೆಟ್ ಹೋಯ್ತು. ಎಂತ ಖುಷಿ ಸಂದರ್ಭ. ಒಂದ್ ಎಮೋಷನಲ್ ಸೀನ್ ನಡಿಬೇಕಾದ್ರೇನೆ ಒಂದ್ ವಿಕೆಟ್ ಹೋಗ್ಬಿಡ್ತಿಲ್ಲಿ. 2 ವಾರದ್ದು ಅನುಭವ ಹೇಳು, ಹೆಂಗಿತ್ತು? ಇತ್ತಂದ್ರೆ ಫಸ್ಟ್ ವೀಕ್ ಸ್ಲೋ ಆಗಿ ಮಾಡಿದ್ರು, ಬಟ್ ಹಾಸ್ಟೆಲ್ ಅಲ್ಲಿ ಎಲ್ಲ ಫ್ರೆಂಡ್ಸ್ ಜೊತೆ ಸೂಪರ್ ಆಗಿತ್ತು. ಎಲ್ಲ ಫ್ರೆಂಡ್ಸ್ ಆಗ್ಬಿಟ್ಟಿದಾರ. ಊಟ ಸೂಪರ್. ಹಾಸ್ಟೆಲ್ ಊಟ ಸೂಪರ್ ಅಂತಪ್ಪ. ನನ್ ಮೇಲೆ ಆಣೆ ಇಟ್ಟೇಳು. ನನ್ ಮೇಲೆ ಆಣೆ ಇಟ್ಟೇಳು. ಹಾಸ್ಟೆಲ್ ಸ್ಟಡೀಸ್ ಇನ್ನ ಸೂಪರ್. ಹೇಳ್ಕೊಡ್ತಾರೆ, ಚೆನ್ನಾಗ್ ಮಾಡ್ತಾರೆ. ಎಗ್ಸ್ ಕೊಡ್ತಾರೆ, ಬಾಯ್ಲ್ಡ್ ಎಗ್ಸ್, ಪಾನಿಪುರಿ. ಎಷ್ಟೆಲ್ಲ ತರಲೆ ಮಾಡ್ತಾರೆ. ಈ ಚಿಚ್ಚೋರೆ ಅಂತ ಒಂದು ಹಿಂದಿ ಫಿಲಂ ಇದೆ. ಆ ಫಿಲಂ ಅಲ್ಲಿ
ಹಾಸ್ಟೆಲ್ ಲೈಫ್ ಹೆಂಗಿರುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿದೆ. ನಾನಂದ್ರೆ ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅದು. ಅದನ್ನ ಎಕ್ಸ್ಪೀರಿಯನ್ಸ್ ನೀನ್ ಮಾಡ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಜೀವನದಲ್ಲಿ ಪಾಠ ಕಲಿಸುತ್ತೆ. ತಂದೆ ತಾಯಿ ಬಿಟ್ಟು ದೂರ ಇದ್ರೆ ಅದೆಲ್ಲ ಹೇಗಿರುತ್ತೆ ಜೀವನ. ಸೊ ಈ ತರ ಓವನ್ ಪ್ಲೇಟ್ಸ್ ಅಲ್ಲಿ ಇದ್ರೆ ಸ್ವಲ್ಪ ಈ ತರ ಇಷ್ಟು ಎಣ್ಣೆ ಹಾಕಿ 1-1.5 ಸ್ಪೂನ್ ಅಷ್ಟು ಎಣ್ಣೆ ಇದ್ರೇನೆ ಸಾಕು. ಈ ತರ ಇಷ್ಟು ಹಚ್ಕೊಂಡ್ರೆ ಸೊ ಬಹಳ ಒಳ್ಳೇದು. ಬನ್ನಿ ಈಗ ಎಲ್ಲ ನಮ್ಮ ಹುಡುಗರೆಲ್ಲ ಡ್ಯಾನ್ಸ್ ಮಾಡ್ತಾ ಇದಾರೆ. ವಾ 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 ನಕ್ಕಿದ್ರು ನಗ್ತಾ ಇದೆ. ಏನ್ ಗುರು ನೀನು? ತಮಿಕಾ ಮಾತಾಡು. ಜೈ RCB, ಈ ಸಲ ಕಪ್ ನಮ್ದೇ. ಸೊ ಸ್ವಲ್ಪ ಜಾಸ್ತಿ ಹಾಕೊಂಡು ಇಟ್ಟು, ಯಾಕಂದ್ರೆ ಅದು ಆಯಿಲ್ ಇದೆಯಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅದು ಹಿಡ್ಕೊಳ್ಳುತ್ತೆ. ಈ ತರ ಮಾಡಿ ಸೊ ಈಗ ಅದು ಬಿಡುತ್ತೆ. ಇಷ್ಟೊಂದು ಸ್ವಲ್ಪ ಬಿಟ್ಟಿರುತ್ತಲ್ಲ ಅದನ್ನ ಮತ್ತೆ ವಾಪಸ್ ಬೌಲಿಗೆ ಹಾಕೊಂಡ್ರೆ ಆಯ್ತು. 15-20 ನಿಮಿಷ ಕಲಸಿದ್ಮೇಲೆ ಹಿಂಗಾಗಿದೆ ನೋಡಿ. ಈ ತರ ಇಷ್ಟು ಸಾಫ್ಟ್ ಆಗಿ ಆಗ್ಬೇಕು ಕೇಕ್. ನೋಡಿ 1 ಗಂಟೆ ಇಲ್ದಂಗೆ ಕ್ಲೀನಾಗಿ ಚೆನ್ನಾಗಿ ಕಲಿಸ್ಬೇಕು. ಸೊ ಈಗ ಈ ಪ್ಲೇಟಿಗೆ ಥರ ಹಾಕೊಂಡು ಶಮಿಕಂಗ್ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಆಗೋಗ್ಬಿಟ್ಟೈತೆ, ಏನ್ ಮಾಡ್ತಾರೆ ಇವರು ಅಂತ. ಹೆಂಗಿದೆ? ಸೂಪರ್ ಆಗಿದೆ. ಸೊ ರೆಡಿ ಆಯ್ತು. ಇವಾಗ ಓವನ್ ಒಳಗೆ ಇಡ್ತಾ ಇದೀವಿ. ಆನ್ ಮಾಡಿ ಸರ್. ನಾನೇ ಮಾಡಿಲ್ಲ, ಹಂಗೆ ಕುಂತ್ಬಿಟ್ಟಾರ ಹುಡುಗ. ಸೊ 15 ಮಿನಿಟ್ಸ್ ಅಷ್ಟೇ ಸಾಕು. ಕೇಕ್ ಮಾಡೋದಕ್ಕೆ ಬೇಕಾಗುವಂತ ಸಾಮಗ್ರಿಗಳನ್ನ ಅದೇ ಏನಪ್ಪಾ ಅಂತಾರೆ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ಕೇಕಿನ ಹಾಗೆ ಇಲ್ಲ ಅಲ್ಲ, ಏನಂತ ಕೇಕಿನ ಹಾಗೆ ಇಲ್ಲ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ಟ್ರೈ ಮಾಡಿ ನೀವು. ಸೊ ಹೋಪ್ RCB ಇನ್ನೇನು ವಿನ್ ಆಗೋ ಟೈಮ್ ಅಂತೂ 26 ಬಾಲಿಗೆ 12 ರನ್ ಅಷ್ಟೇ ಹೊಡಿಬೇಕು. ಸೊ ಪ್ರತಿಯೊಬ್ರು ನೀವು ಟ್ರೈ ಮಾಡಿ, ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದೆ. ಸೊ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಇನ್ನೊಂದು ಡಿಫ್ರೆಂಟ್ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಇನ್ನೊಂದು ಮಾತು, ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಇಲ್ಲಿವರೆಗೂ ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಸೊ ಫೈನಲಿ ಈ ಸಲ ಕಪ್ ನಮ್ದು ನೋಡಿ. RCB ವಿನ್ನಿಂಗ್ ಸೆಲೆಬ್ರೇಷನ್ ನಡೀತಾ ಇದೆ. ಜೈ RCB. RCB ವಿನ್ ಆಯ್ತು. ನಮ್ ಕೇಕ್ ಸೆಲೆಬ್ರೇಷನ್ ಆಯ್ತು. ಸೊ ಈ ಕೇಕ್ RCB ವಿನ್ನಿಂಗಿಗೆ ಡೆಡಿಕೇಶನ್ ಈ ಸಲ. ಜೈ RCB. ಮುಂದಿನ ವರ್ಷದ ಕಪ್ ನಮ್ದೇ.